ಕೊಡಗಿನಲ್ಲಿ ಭಾರೀ ಗಾತ್ರದ ವಾಹನಗಳ ಸಂಚಾರವನ್ನು ನಿಷೇಧ ಮಾಡಲಾಗಿದೆ. 3 ದಿನಗಳಿಂದ ಮಳೆಯ ಆರ್ಭಟ ಹಿನ್ನೆಲೆ ಈಗ ಬ್ಯಾನ್ ಮಾಡಿದ್ದಾರೆ. ಡಿಸಿ ಹಾಗೆ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷ ವೆಂಕಟರಾಜ ಈ ಆದೇಶವನ್ನು ಹೊರಡಿಸಿದ್ದಾರೆ. ನೋಡಿ, ಭಾರೀ ಗಾತ್ರದ ವಾಹನಗಳ ಸಂಚಾರಕ್ಕೆ ಅವಕಾಶ ಇಲ್ಲ. ಅಲ್ಲಿ ಬಹಳ ಮಳೆ ಆಗ್ತಾ ಇದೆ ನಿರಂತರವಾಗಿ. ಅಲ್ಲಿ ಗುಡ್ಡದ ಮಣ್ಣು ಕುಸಿತಗೊಳ್ಳುವಂಥ ಸಾಧ್ಯತೆ ಇದೆ. ಹೀಗಾಗಿ ಈ ಒಂದು ನಿರ್ಧಾರಕ್ಕೆ ಅಲ್ಲಿ ಅಧಿಕಾರಿಗಳು ಬಂದಿದ್ದಾರೆ. ಯಾಕಂತಂದರೆ ಸಾಗುವಂಥ ಮಾರ್ಗ ಭಾರೀ ಗಾತ್ರದ ವಾಹನಗಳು ಸಾಗಿದಾಗ ಏನಾಗುತ್ತೆ, ಅದು ಭೂಮಿ ಕಂಪಿಸೋಕೆ ಶುರುವಾಗುತ್ತೆ. ಮತ್ತು ಈ ಮಳೆ ಸಂದರ್ಭದಲ್ಲಾದರೆ ಅಲ್ಲಿ ಮಣ್ಣು ಕುಸಿಯುವಂಥದ್ದು ಜಾಸ್ತಿ ಆಗುತ್ತೆ, ಸಡಿಲಗೊಂಡ್ಬಿಡುತ್ತೆ ಭೂಮಿ ಈ ಟೈಮ್ನಲ್ಲಿ. ಯಾಕಂದರೆ ಹದ ಆಗಿರುತ್ತೆ. ಜುಲೈ 1ರಿಂದ ಜುಲೈ 30ರವರೆಗೆ ಭಾರೀ ವಾಹನ ಸಂಚಾರ ನಿರ್ಬಂಧ ವಿಧಿಸಲಾಗಿದೆ. ನೋಡಿ, 1 ತಿಂಗಳ ಕಾಲ ಅಂದರೆ ನಾಳೆಯಿಂದ ಹೆದ್ದಾರಿ 275ರಲ್ಲಿ ಹೆಚ್ಚು ಸಂಚಾರವನ್ನು ಮಾಡ್ತಾ ಇದ್ವು ಭಾರೀ ಗಾತ್ರದ ವಾಹನಗಳು. ಅಗತ್ಯ ವಸ್ತುಗಳ ಪೂರೈಕೆ, ಸಾರ್ವಜನಿಕರ ಪ್ರಯಾಣಿಕರ ವಾಹನಗಳಿಗೆ ಮಾತ್ರ ಅಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ನೋಡಿ, ಕೊಡಗು ಪರಿಸ್ಥಿತಿ ಇದು. ಕೊಡಗು ಮಡಿಕೇರಿ ಭಾಗದಲ್ಲಿ, ಅದರಲ್ಲೂ 275 ರಾಷ್ಟ್ರೀಯ ಹೆದ್ದಾರಿ, ಅಂದರೆ ಅದು ಕೇರಳ ಕಡೆಗೆ ಹಾದು ಹೋಗುವಂಥ ಹೆದ್ದಾರಿಗೂ ಮತ್ತು ಮಂಗಳೂರು ಕಡೆಗೆ ಹೋಗ್ಬೋದು, ಈ ಕಡೆ ಬೆಂಗಳೂರು ಕಡೆಗೆ ಬರ್ಬೋದು. ಭಾರೀ ಗಾತ್ರದ ವಾಹನಗಳು ಸಂಚರಿಸ್ತಾ ಇದ್ವು, ಅಂದರೆ ಲಾರಿ ಮತ್ತು ದೊಡ್ಡ ದೊಡ್ಡ ಟ್ಯಾಂಕರ್ ವಾಹನಗಳು. ಅದಕ್ಕೀಗ ನಿರ್ಬಂಧವನ್ನು ವಿಧಿಸಿದ್ದಾರೆ. ಅಗತ್ಯ ವಸ್ತುಗಳ ಪೂರೈಕೆ ಮಾಡುವಂಥ ವಾಹನಗಳಿಗೆ ಮತ್ತು ಸಾರ್ವಜನಿಕರ ಪ್ರಯಾಣಕ್ಕೆ, ಅಂದರೆ ಅಲ್ಲಿ ಕಾರ್ ಆಗಿರ್ಬೋದು, ಜೊತೆಗೆ ಟಿ ವಾಹನಗಳು, ಈ ರೀತಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇದು 1 ತಿಂಗಳ ಕಾಲ ಇರುತ್ತೆ.